ಇನ್ನು ಗಂಡನ ಸಮಾಧಿ ಮುಂದೆ ಈಗ ಪತ್ನಿ ನಡೆಸಿರುವಂಥದ್ದು ನಿಜಕ್ಕೂ ಕೂಡ ತುಂಬನೇ ಕರಳು ಕಿತ್ತು ಬರುವಂಥ ಇದೆ ಈ ದೃಶ್ಯ ಅಂತಲೇ ಹೇಳ್ಬೋದು. ಇನ್ನು ಇದರ ಬಗ್ಗೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ಗೊಳಿಸಿದ್ರೆ ಇನ್ನು ಗಂಡನ ಸಮಾಧಿ ಮುಂದೆ ತುಂಬಾ ಬಿಗಿ ಬಿಗಿ ಕಣ್ಣೀರು ಹಾಕುತ್ತಾ ಸದ್ಯ 3 ದಿನಗಳ ಹಾಲು ತುಪ್ಪದ ಸಂದರ್ಭದಲ್ಲಿ ಮತ್ತಷ್ಟು ಓಡಾಟವನ್ನು ಮಾಡಿದ್ದಾರೆ, ಮತ್ತಷ್ಟು ಕಣ್ಣೀರು ಕೂಡ ಹಾಕಿದ್ದಾರೆ ಶ್ರೀವಿದ್ಯಾ ಅವರು. ನೀನು ಇಲ್ಲದ್ರೆ ಜೀವನ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ, ನೀನು ಇಲ್ಲ ಅನ್ನೋದನ್ನ ಒಪ್ಕೊಳ್ಳೋಕ್ಕೂ ನಾನು ತಯಾರು ಸಹ ಇಲ್ಲ, ಈಗಲೂ ಎದ್ದು ಬಾರೋ ಪ್ಲೀಸ್ ಕಣ ಎದ್ದು ಬಾರೋ, ನಿಂಗೆ ನಾನು ನೆನಪೇ ಆಗ್ತಿಲ್ಲ ಅಂತ ಹೇಳಿ ತುಂಬಾ ಕೊಡುಗಿ ಕಣ್ಣೀರು ಹಾಕ್ತಿದ್ದಾರೆ. ಅದನ್ನು ನೋಡಿದಂಥವ್ರು ಎಂಥವ್ರಿಗೂ ಕೂಡ ಕರಡು ಹಿಂಡುವಂಥ ದೃಶ್ಯ ಅಂತ ಹೇಳ್ಬೋದು. ನಿಮಗೆ ಗೊತ್ತಿರ್ಬೋದು, ದಿಲೀಪ್ ರಾಜ್ ಅವರ ಸಿನಿಮಾ ಸೀರಿಯಲ್ ಎಲ್ಲೇ ಅವರು ಚಿತ್ರೀಕರಣದಲ್ಲಿದ್ದರು ಸಹ ಅವ್ರ ಪತ್ನಿ ಜೊತೆಲಿ ಇರ್ತಿದ್ರು, ತುಂಬಾ ಸಹಕಾರ ಕೊಡ್ತಿದ್ರು. ಈಗಲ್ಲ ಹೀಗೆ ಮಾಡೋದು ಅಂತಲೂ ಸಹ ಎಷ್ಟೋ ಅವರಿಗೆ ಹೇಳ್ಕೊಡ್ತಿದ್ರು ಅಂತಲೂ ಸಹ ಹೇಳ್ಬೋದು. ಸ್ಕ್ರೀನ್ ಮುಂದೆ ದಿಲೀಪ್ ರಾಜ್ ಇದ್ದರೆ ಸ್ಕ್ರೀನ್ ಇದೆ ಸಾಕಷ್ಟು ಶ್ರೀವಿದ್ಯಾ ಶ್ರಮ ತುಂಬಾ ಇರೋದು ಅಂತಲೂ ಕೂಡ ಹೇಳಲಾಗ್ತದೆ. ಇನ್ನು ಈ ರೀತಿ ಇದ್ದಂಥ ಇವ್ರಿಗೆ ಸಡನ್ನಾಗಿ ಹೃದಯಘಾತವಾಗಿ ಆಸ್ಪತ್ರೆಗೆ ಹೋಗುವಂಥ ಮಾರ್ಗ ಮಧ್ಯೆ ಕೊನೆಯ ಸೆಳೆದಿದ್ರು. ನಿಜಕ್ಕೂ ಇದೊಂದು ರೀತಿ ದುರಂತ ಅಂತಲೂ ಕೂಡ ಹೇಳ್ಬೋದು. ಇನ್ನು ಶ್ರೀವಿದ್ಯಾ ಅವರು ಮೊನ್ನೆ ರಾತ್ರಿ ನೀನು ನೋವು ಅಂದಾಡಿದ ತಕ್ಷಣ ನಿನ್ನ ಮಾತು ಕೇಳಿದ ಆಸ್ಪತ್ರೆ ಕರೆದುಕೊಂಡು ಹೋಗಬೇಕಿತ್ತು ನಾನು ಅಂತೇಳಿ ಇಂದಿಗೂ ಸಹ ಆ ಕ್ಷಣವನ್ನು ನೆನೆದುಕೊಂಡು